ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಾನು ರಂಗೋಲಿ ಹಾಕೋದ್ರಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಳೆ ಬಂದಿರಲಿಲ್ಲ. ನಾನು ರಂಗೋಲಿ ಹಾಕಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಮಳೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನು ಇತ್ತೀಚೆಗೆ ಸ್ವಲ್ಪ ರಂಗೋಲಿ ವಿಡಿಯೋಗಳನ್ನ ಹಾಕ್ತಿಲ್ಲ. ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ರಂಗೋಲಿ ವೀಡಿಯೋಸು ಹಳೆ ಮನೇಲಿದ್ದಾಗ ಹಾಕ್ತಿದ್ರಿ, ಇವಾಗ ಆಗ್ತಾಯಿಲ್ಲ ಅಂತೇಳ್ಬಿಟ್ಟು. ಅದಕ್ಕೆ ಹಾಕೋಣ ಅಂತೇಳ್ಬಿಟ್ಟು, ಹೆಂಗಿದ್ರು ಬಿಸಿಲು ಬೇರೆ ಬಿದ್ದಿತ್ತು, ಚೆನ್ನಾಗಿತ್ತು ವೆದರ್ ಕೂಡ. ಅದಕ್ಕೆ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಹಾಕಿದ್ದೀನಿ, ಚುಕ್ಕಿ ಇಟ್ಟೇನು ಬಿಡಿಸಲ್ಲ. ನೀವು ಓಲ್ಡ್ ವೀಡಿಯೋದಲ್ಲಿ ನೋಡಿದರೂ ಗೊತ್ತಿರುತ್ತೆ, ನಾನು ಜಾಸ್ತಿ ಚುಕ್ಕಿ ಇಟ್ಟು ಬಿಡಿಸ್ತಾ ಇರಲಿಲ್ಲ. ಹೀಗೆ ನಾರ್ಮಲಾಗೇ ಹಾಕ್ತಿದ್ದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ನಾರ್ಮಲಾಗಿ ಆ ಮನೇಲಿದ್ದಾಗ ಮಾಡ್ಕೊತಿದ್ನಲ್ಲ ಇಟ್ಟಿಗೆ ಪುಡಿ, ಅದೇ ಇದು ಇಟ್ಟಿಗೆ. ಈ ಮನೆ ಕಟ್ಟಬೇಕಾದ್ರೆ ಒಂದಿಷ್ಟು ಇದ್ವು, ಅವನ್ನ ಆ ಟೈಮಲ್ಲೇ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ವಿಡಿಯೋ ಮಾಡಿ ತೋರ್ಸೋಕ್ಕಾಗಿಲ್ಲ ಆವಾಗ. ಅದೇ ಪುಡಿ ಇನ್ನೂ ತುಂಬ ಐತೆ, ಏನಿಲ್ಲ ಅಂದರೂ ಇನ್ನೂ ಒಂದು 3-4 ತಿಂಗಳಂತೂ ಯೂಸ್ ಮಾಡ್ಬೋದು, ಅಷ್ಟೊಂದು ಐತೆ. ನೋಡಿ ಇಷ್ಟು ಈ ಥರ ಹಾಕಿದೆ ರಂಗೋಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ನಿನ್ನೆ ನಮ್ಮ ಮನೆ ಬಾಗಿಲಲ್ಲಿ ರಂಗೋಲಿ ನೋಡಿಬಿಟ್ಟು. ಅಂದರೆ ಇವಾಗ ಸುಮಾರು ಒಂದು 2 ವಾರ ಆಯಿತು, ಇಲ್ಲಿ ಮಳೆನೇ ಬಿಟ್ಟಿಲ್ಲ. ಡೈಲಿ ಮಳೆ ಬರ್ತಾಯಿತ್ತು ಬೆಳಗ್ಗೆ, ಅದಕ್ಕೋಸ್ಕರ ರಂಗೋಲಿನೇ ಹಾಕಿರಲಿಲ್ಲ. ಇವತ್ತೇ ರಂಗೋಲಿ ಹಾಕಿದ್ದಲ್ವಾ, ಅದಕ್ಕೆ ಮನೆ ಬಾಗಿಲಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ. ಇವತ್ತು ನಾವಿಬ್ಬರು ಬೆಳಗ್ಗೆ ಬೇಗನೆ ಎತ್ತಿದ್ವಿ, ಅಂದರೆ ಅಮಾವಾಸ್ಯೆ ಬೇರೆ ಇತ್ತಲ್ವ, ಪೂಜೆ ಮಾಡಬೇಕು ಅಂತ. ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋಷ್ಟರಲ್ಲಿ ಲೇಟಾಗಿಬಿಡುತ್ತೆ, ಅದಕ್ಕೆ ನಾನು ಸ್ವಲ್ಪ ಕ್ಲೀನ್ ಮಾಡಿಕೊಡ್ತೀನಿ, ನೀನು ನನಗೊಂದು ಸ್ವಲ್ಪ ಪೂಜೆ ಮಾಡಿಕೊಟ್ಟು ಹೋಗ್ಬಿಡು ಅಂತ ಹೇಳಿದೆ. ಅದಕ್ಕೆ ಸರಿ, ಎಲ್ಲ ರೆಡಿ ಮಾಡ್ಕೊ, ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಇವಾಗ ಹೂವು ತರೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ತೊಳ್ದಿಯಾ ಗಾಡಿನ? ಚೆನ್ನಾಗೈತಿ. ಬೇಗ ಬಾ. ಅವರು ಹೂವು ತಗೊಂಡು ವಾಪಸ್ ಬರೋಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ಬಂದ್ಬಿಟ್ಟು ಅವರು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ರು. ನನಗೆ ಸ್ವಲ್ಪ ಇವಾಗ ಪೂಜೆ ಆಯಿತು ಅಂದರೆ ಬೇರೆ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಅಂತ, ಅಂದರೆ ನಾನು ಮನೆ ಕ್ಲೀನೆಲ್ಲ ಮಾಡಿಕೊಂಡು ನಾನು ಪೂಜೆ ಮಾಡೋಷ್ಟರಲ್ಲಿ ಸುಮಾರು ಒಂದು 12-1 ಗಂಟೆ ಆಗಿಬಿಡ್ತಿತ್ತು. ಅದಕ್ಕೆ ಸ್ವಲ್ಪ ಮಾಡಿಕೊಟ್ಟು ಹೋಗಿ ಅಂದಿದ್ದಕ್ಕೆ ಬೆಳಗ್ಗೆ 9 ಗಂಟೆ ಒಳಗಡೆ ಇವತ್ತು ಪೂಜೆ ಆಯಿತು. ಬಾಗಿಲಿಗೆ ದೀಪ ಕೂಡ ಹಚ್ಚಿಟ್ಟಿದ್ವಿ, ಅಮಾವಾಸ್ಯೆ ಅಲ್ವಾ ಅದಕ್ಕೆ. ಇವಾಗ ನಾನು ಹೇಳಿದ್ನಲ್ವ ಪೂಜೆ ಮಾಡ್ತಾಯಿದ್ದೀನಿ ಅಂತ, ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಶುಕ್ರವಾರ, ಮಂಗಳವಾರ, ಶನಿವಾರ ಈ ಥರ ದೀಪನ ಮನೆ ಬಾಗಿಲಲ್ಲಿ ಹಚ್ಚಿಡ್ತಿದ್ದೀನಿ. ಇವಾಗ ಶ್ರಾವಣ ಅಲ್ವಾ, ಇನ್ಮೇಲಿಂದನೂ ಡೈಲಿ ಹಚ್ಚಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಬಂದು ತಿಂಡಿಗೆ ಉಪ್ಪಿಟ್ಟು ಮಾಡಿದೆ. ಇಷ್ಟ ಇಲ್ಲ ಅಂತ ಹೇಳ್ತಾಯಿದ್ರು, ತಿನ್ನಲಾರ್ದೆ ತಿಂದೋಗಿದ್ದಾರೆ ಉಪ್ಪಿಟ್ಟನ್ನ. ಬಾಯ್. ಅವರು ಕೆಲ್ಸಕ್ಕೆ ಹೋದ್ಮೇಲೆ ಇವಾಗ ನಾನು ಸ್ನಾನ ಎಲ್ಲ ಮಾಡಿಕೊಂಡು ನಾನು ಕೂಡ ಪೂಜೆ ಮುಗಿಸಿದೆ. ಅವರೇ ಇವತ್ತು ಪೂಜೆ ಮಾಡೋದ್ರು, ಅಂದರೆ ತುಂಬ ಲೇಟ್ ಆಗುತ್ತೆ ಇವತ್ತು. ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ, ನೀನು ಪೂಜೆ ಮಾಡು ಅಂತ ಹೇಳಿದ್ದಕ್ಕೆ ಅವರಿವತ್ತು ಪೂಜೆ ಮಾಡಿಕೊಟ್ಟು ಹೋದರು. ಅದಕ್ಕೆ ಸ್ವಲ್ಪ ಬೇಗ ಆಯಿತು ಅಂದ್ಕೋಬೋದು, ಇಲ್ಲ ಅಂತಂದಿದ್ರೆ ತುಂಬ ಒಂದು 12-1 ಗಂಟೆ ಅಷ್ಟೊತ್ತು ಆಗಿಬಿಡೋದು ಎಲ್ಲ ಮಾಡ್ಕೊಂಡು ಮಾಡೋಷ್ಟರಲ್ಲಿ. ಹಾಗೆ ಇವತ್ತು ಭೀಮನ ಅಮಾವಾಸ್ಯೆ. ನಮ್ಮ ಕಡೆ ಆ ಥರ ಮಾಡಲ್ಲ, ಅಂದರೆ ಗಂಡನ ಪಾದ ಪೂಜೆ ಆ ಥರ ಎಲ್ಲ ಏನು ಮಾಡಲ್ಲ. ಅದಕ್ಕೆ ನಾನು ಕೂಡ ಮಾಡಲ್ಲ, ಜಸ್ಟ್ ಪೂಜೆ ಅಷ್ಟೇ ಮಾಡ್ತೀವಿ ಅಷ್ಟೇ. ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ನೋಡೋಣ, ನಾನು ಇವಾಗೇನು ಹೋಗಲ್ಲ ದೇವಸ್ಥಾನಕ್ಕೆ, ಆಲ್ರೆಡಿ ಟೈಮ್ ಇವಾಗ 11 ಗಂಟೆ ಆಗಿದೆ. ಸಂಜೆ ಏನಾದರೂ ಹೋದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಎಲೆ ತೋರಿಸು.
ನಿಂಗೆ ಇಷ್ಟ ಆಗಲಿಲ್ಲ ಇಷ್ಟ ಅಂತ ಹೇಳಿದೆ, 1 ಪ್ಯಾಕೆಟ್ ತಂಬ ಅಂತಂದೆ. ನೀನು 101 ಪ್ಯಾಕೆಟ್ ತಂಬ ಅಂತ ಹೇಳಿದ್ನ. ಇಷ್ಟೊಂದು ಹೆಂಗೋ ನನ್ನ ಹೆಂಡ್ತಿ ಕೆಮ್ಮಾಗಿಲ್ಲ ಅಂತ ಲಾಸ್ಟಿಗೆ ಒಂದು ಚಪ್ಪ ಕೆಮ್ಮಾಗೈತಪ್ಪಿ. ಇಷ್ಟೊಂದು ತಗೊಬಂದಿಯಲ್ಲ, 1 ತಗೊಬಂದ್ರೆ ನಾ ಕೇಳಿದೆ ತಾನೆ ನಿಂಗೇನು ಇಷ್ಟ ಆಗ್ತದೆ ಕೇಳಿದೆ ಏನು ಇಷ್ಟ ಅಂತ. ಹಂಗೆ ನನಗೆ ಒಂದೊಂದ್ಸಲ ತಿನ್ನೋ ಮಾಡಿರ್ತಿತ್ತು ಅಷ್ಟೆ. ಏನೋ ಏನಾದರೂ ಹೇಳೋದಿದೆಯಾ ಭೀಮನ ಅಮಾವಾಸ್ಯೆ ಪ್ರಯುಕ್ತ? ಏನೂ ಇಲ್ವಾ? ಹೇಳಿ ಏನಾದರೂ. ಏನು ಹೇಳಕ್ಕೆ? ಏನು ಹೇಳಲ್ವಾ? ಸೊಂಟ ನೋವಾಗೈತೆ ಅಂತ ಹೇಳ್ತೀಯಾ? ಮಳೆ ಬಂದು ಹೊರಗಿನ ಕೆಲಸ. ಏನಾಗೈತಿ? ಅದು ಬೊಬ್ಬೆ ಬಂದು ಹೊಡೆದತ್ತಲ್ಲ. ಪೋಟ್ ಬಿದ್ದತ್ತ? ಬೊಬ್ಬೆ ಬಂದು ಹೊಡೆದಿರೋದ, ಪೋಟ್ ಬಿದ್ದಿತ್ತಲ್ಲ. ನೋವಾಗೈತಾ? ಉರಿತತಿ. ಸಿಮೆಂಟ್ ಹಾಕೊಂಡೆ ಅದಕ್ಕೆ. ಸಿಮೆಂಟ್ ಹಾಕೊಂಡ್ರೆ ಮತ್ತೆ ಉರಿಯಲ್ಲ. ಮತ್ತು ರಕ್ತ ಬರಕತ್ರಿ. ರಕ್ತ ಬಂದರೆ ಏನಾರು ಹಚ್ಕೊಂತಾರಪ್ಪ, ಸಿಮೆಂಟ್ ಹಚ್ಕೊಂತಾರ. ಇನ್ನೊಂದಿಷ್ಟು ಏನಾರು ಆದರೆ ಏನಾಗಲ್ಲ. ಮರಳು ಸಿಕ್ಕಂದು ಸಿಮೆಂಟ್ ಇರ್ತತಿಲ್ಲ, ಅದನ್ನ ಅದಕ್ಕೊಂಡು ಅನ್ಮಾನ ಏನಾದ್ರು. ತಿಂತೀನಿ ಹೇಳು. ಸದ್ಯಕ್ಕೆ ಚಂಪಕಲ್ಲಿ ತಿಂತೀನಿ, ಇವಾಗ ಇದನ್ನು ತಿನ್ನಲ್ಲ. 5 ಪ್ಯಾಕೆಟ್ ತಿಂದಾದ್ಮೇಲೆ ಅದನ್ನ ತಿನ್ಬೇಕು ನೀನು. ನೋ. ವೈನೋ ಅಂದರೆ ಆಗಲ್ಲ ಅವೆಲ್ಲ ಅಷ್ಟು. ಚಂಪಕಲ್ಲಿ 1 ತಿಂತೀನಿ, ನಾಳೆ ಗಿಳೆ ಯಾವಾಗಾದ್ರು ತಿಂತೀನಿ ಅಷ್ಟೆ. ಏಕೆ ಸುಮ್ಮನೆ. ಇವತ್ತು ಏನು ಗೊತ್ತಾ, ಟುಡೇ ಮೈ ಊರಿಗೆ ರೈನಿಂಗ್ ತುಂಬ ಕಮ್ಮಿಂಗ್. ಹೌದಾ? ಖಾರ ತಿನ್ನಿಂಗ್. ಹೌದಾ? ರೈನ್ ಈಸ್ ಕಮಿಂಗ್ ಬಟ್ ನಾಟ್ ಕ್ರೇವಿಂಗ್ಸ್. ಏನೋ ನಿಂಗೆ ಇಷ್ಟ ಬಂದಿತ್ತು ಅಂತ. ನನಗೂ ಇಂಗ್ಲೀಷ್ ಬರಲ್ಲ, ನಿನಗೂ ಇಂಗ್ಲೀಷ್ ಬರಲ್ಲ. ನಾನು ಮಾತಾಡಿದ್ನಲ್ಲ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ. ನಾನು ಇಂಗ್ಲೀಷ್ ಊರಿಗೆ ಟುಡೇ ರೈನಿಂಗ್ ಕಮ್ಮಿಂಗ್ ಫುಲ್ ಕಮ್ಮಿಂಗ್. ಹೌದಾ? ಮಧ್ಯಾಹ್ನದಿಂದ ಕಮ್ಮಿಂಗ್ ಫುಲ್ಲು ಚಳಿಂಗ್. ನನಗೆ ಫುಲ್ ಶೆಕೆ ಹಿಂಗು. ಮನ್ಯಾಗಿದ್ದೀಯಲ್ಲ ಅದಕ್ಕೆ ಹೊರಗಡೆಯಿಂದ ಬಾ ನೀನು ಬೈಕ್ನಾಗ. ಓಕೆ. ತಿನ್ನಿಂಗ್ ಆಮೇಲೆ ಸಿಗಿಂಗ್ ಸ್ಲೀಪಿಂಗ್. ಅದು ಸಿಗಿಂಗ್ ಎಲ್ಲ ಇವ್ರಿಗೆ ಹೇಳಿದ್ದು, ಆಡಿಯನ್ಸ್ಗೆ, ಹೌದಾ, ಫ್ರೆಂಡ್ಸ್ಗೆ. ಕಮಿಟಿಂಗ್ ಅನ್ಬೇಕು, ಸಿಗಿಂಗ್ ಅಂತ. ಹಂಗಲ್ಲ, ಇದು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಅನ್ನಕ್ಕೆ. ಕಮಿಟಿಂಗ ತಿಂದ್ಬಿಟ್ಟು ಆಮೇಲೆ ಕಮಿಟಿಂಗ್ ಅನ್ನೋ. ಕಮ್ಮಿಂಗು. ಕಮ್ಮಿಂಗ್ ತಿಂದ್ಬಿಟ್ಟು ಆಮೇಲೆ ಕಮ್ಮಿಂಗ್. ಓಕೆ, ಡನ್. ಬಾಯ್. ಎಲ್ಲ ಆದಮೇಲೆ ನಾನು ಇವತ್ತು ನಮ್ಮ ಅಣ್ಣನ ಬರ್ತ್ಡೇ ಇತ್ತು. ನಮ್ಮನೇಲಿ ಹೆಂಗೆ ಅಂತಂದರೆ, ನಾವು 4 ಜನ, ನನಗೆ 2 ತಮ್ಮಂದರು, ಒಬ್ಬ ಅಣ್ಣ ಇರೋದು. ನಮ್ಮ 4 ಜನದ್ದು ಒಂದೇ ತಿಂಗಳಲ್ಲಿ ಬರ್ತ್ಡೇ ಇದೆ. ಆಗಸ್ಟ್ ತಿಂಗಳಲ್ಲಿ ನಮ್ಮದು 4 ಜನದ್ದು ಬರ್ತ್ಡೇ. 1ನೇ ತಾರೀಕಿಂದ ಹಿಡಿದು 12ನೇ ತಾರೀಕುವರೆಗೂ ನಮ್ಮ 4 ಜನದ ಬರ್ತ್ಡೇ ಬರುತ್ತೆ. ಇವತ್ತು ಲಾಸ್ಟ್ ನಮ್ಮ ಅಣ್ಣನ ಬರ್ತ್ಡೇ ಇತ್ತು. ಇವತ್ತು ಅವನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ನಾನು ಕರೆದ್ರು ಅಂತೇಳ್ಬಿಟ್ಟು ಹಂಗೆ ಹೋಗ್ಬಿಟ್ಟೆ. ಅರ್ಜೆಂಟಲ್ಲಿ ವೀಡಿಯೋ ಏನೂ ಮಾಡ್ಕೊಳ್ಳಿಲ್ಲ, ಮನೇಲಿ ಹೋಗ್ತಾಯಿದ್ದೀವಿ ಅಂತ.
ಅಲ್ಲಿ ಹೋದ್ಮೇಲೆ ನೈಟಿ ಹಾಕ್ಕೊಂಡು ಹೋಗಿದ್ದೆ. ನಮ್ಮ ಅತ್ತಿಗೆ ಇಲ್ಲ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡೋಂತ್ರಿ, ಡ್ರೆಸ್ ಹಾಕೋ ಅಂತ ಹೇಳಿದ್ರು. ಅವ್ರದ್ದೇ ಡ್ರೆಸ್ ಕೊಟ್ಟರು. ಅಲ್ಲೇ ಡ್ರೆಸ್ ಹಾಕ್ಕೊಂಡು ರೆಡಿ ಆದೆ. ಇವಾಗ ನಾವು 4 ಜನನೂ ಸೇರಿಬಿಟ್ಟು ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಹ್ಯಾಪಿ ಮೂಮೆಂಟ್ ಆಫ್ ದ ಡೇ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ಬಿಡ್ತು ನನಗಂತೂ. ಎಲ್ಲ ನಾವು ತುಂಬ ಈ ಥರ ಒಟ್ಟಿಗೆ ಸೇರೋದು ತುಂಬ ಕಡಿಮೆ ಅಲ್ವಾ. ಪ್ರತಿದಿನ ಅವರೊಂದು ಕಡೆ ಇರ್ತಾರೆ, ನಾನೊಂದು ಕಡೆ ಇರ್ತೀನಿ. ನಾನು ಹೋದಾಗ ಅವರಿರಲ್ಲ, ಅವರಿದ್ದಾಗ ನಾನು ಹೋಗಿರಲ್ಲ, ಈ ಥರನೇ ಆಗಿರುತ್ತೆ. ಈ ಥರ ಒಂದು ಟೈಮಲ್ಲಿ ಎಲ್ಲರೂ ಸೇರಿದಾಗ ತುಂಬ ಖುಷಿ ಆಗುತ್ತಲ್ವಾ. ಇವತ್ತು ನಮ್ಮ ಅಣ್ಣನ ಬರ್ತ್ಡೇ ಜೊತೆಗೆ ನಮ್ಮ ಎಲ್ಲರೂ ಬರ್ತ್ಡೇನೂ ಸೆಲೆಬ್ರೇಟ್ ಮಾಡಾಯಿತು. ಹೇಳಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ನನ್ನ ಬರ್ತ್ಡೇ ಮಾತ್ರ ಸೆಲೆಬ್ರೇಟ್ ಮಾಡ್ತಾರೆ. ಅವ್ರು 3 ಜನದ್ದು ಮಾಡಲ್ಲ. ಅವ್ರವ್ರ ಫ್ರೆಂಡ್ಸ್ಗಳ ಜೊತೆ ಅವರು ಸೆಲೆಬ್ರೇಟ್ ಮಾಡ್ಕೊತಾರೆ. ಈ ಸಲ ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರಲ್ವ, ಸೊ ಎಲ್ರದ್ದು ಸೇರಿಸ್ಬಿಟ್ಟು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ವ, ಬರ್ತ್ಡೇದು ಕ್ಯಾಂಡ್ಲ್ ಹಚ್ಬೇಕಾದ್ರೆ ಹಿಂಗೆ ಹಾರಿಬಿಡ್ತು. ಒಂದೊಂದು ಸರಿ ಇರಲ್ಲ, ಅವು ಹುಷಾರಾಗಿ ನೋಡಿಕೊಂಡು ದೂರದಿಂದನೇ ಹಚ್ಚಬೇಕು. ಅದಕ್ಕೆ ನಮ್ಮ ಪಾಪು ಹೆದರ್ಕೊಂಬಿಟ್ಲು. ಅವರಿಬ್ರಿಗಂತೂ ಬರ್ತ್ಡೇ ಅಂತಂದರೆ ತುಂಬ ಖುಷಿ. ಈ ಥರ ಬರ್ತ್ಡೇಗಳನ್ನ ಕಾಯ್ತಾ ಇರ್ತಾರೆ. ಯಾರದೇ ಬರ್ತ್ಡೇ ಇದ್ರೂ ಅವ್ರದ್ದೇ ಬರ್ತ್ಡೇ ಅನ್ನೋ ಥರ ಮಾಡ್ತಾರೆ. ನನಗಂತೂ ತುಂಬ ಖುಷಿಯಾಗುತ್ತೆ ಅವ್ರನ್ನ ನೋಡಿದ್ರೆ. ಅಂದರೆ ನಾವು ಅವ್ರ ಥರ ಇದ್ದಾಗ ಈ ಥರ ಬರ್ತ್ಡೇ ಸೆಲೆಬ್ರೇಟ್ಗಳೆಲ್ಲ ಮಾಡ್ಕೊಂಡಿಲ್ವಾ ಅಲ್ಲ. ಆ ಟೈಮಲ್ಲಿ ನಮಗೆ ಕೇಕ್ ತಿನ್ನೋದು ಅಂತಂದರೆ ಒಂಥರ, ಆವಾಗ ಈ ಥರ ಕೇಕೆಲ್ಲ ತಿನ್ನೋಕ್ಕಾಗ್ತಿರ್ಲಿಲ್ಲ. ಬೇರೆ ಯಾರ್ದಾರು ಬರ್ತ್ಡೇ ಮಾಡಿದಾಗ ತಿನ್ನಬೇಕಾಗಿತ್ತು ನಾವು. ಈ ಥರ ಎಲ್ಲ ಕೇಕು ನಾವು ತಿನ್ನೋಕ್ಕಾಗ್ತಿರ್ಲಿಲ್ಲ. ಯಾವಾಗ ಸ್ವಲ್ಪ ದೊಡ್ಡವರಾದ್ವಿ, ಆದಮೇಲೆ ಈ ನ್ಯೂ ಇಯರ್ ಸೆಲೆಬ್ರೇಷನ್ನು ಆ ಥರ ಎಲ್ಲ ಮಾಡೋ ಟೈಮಲ್ಲಿ ಕೇಕ್ ತಿಂತಾ ಇದ್ದಿದ್ದು. ಅದಾದಮೇಲೆ ನಾನು ಒಂದು 10th ಕ್ಲಾಸ್ ಆದಮೇಲೆ ನನ್ನ ಬರ್ತ್ಡೇ ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವಾಗಿಂದ ಕೇಕ್ನ ತಿಂತಾ ಇರೋದು. ಅವ್ರು ನೋಡಿದ್ರೆ ಈ ಏಜಲ್ಲೇ ಎಲ್ಲ ಆಗ್ತಿದೆಯಲ್ವಾ, ತುಂಬ ಖುಷಿ ಆಗುತ್ತೆ. ನಾವೇನು ಮಾಡಿಲ್ವೋ ಅದನ್ನು ನಮ್ಮ ಮಕ್ಕಳು ಮಾಡ್ತಾರೆ ಅಂತಂದಾಗ ನೋಡೋಕ್ಕೆ ತುಂಬ ಖುಷಿ ಆಗುತ್ತಲ್ವಾ. ಎಲ್ಲರ ಜೊತೆನೂ ಕೇಕ್ ತಿನ್ನೋದು ಖುಷಿ. ನಮ್ಮ ಸಣ್ಣ ಪಾಪು ಇದ್ದಾಳೆಲ್ಲ ನೋಡ್ಬೋದು, ಅವಳು ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತಂದರೆ ಒಳ್ಳೆ ದೊಡ್ಡವ್ರ ಥರನೇ ಮಾಡ್ತಾಳೆ. ನನಗಂತೂ ತುಂಬ ಖುಷಿ ಆಗುತ್ತೆ. ಇವರು ನಮಗೆ ರಿಲೇಟಿವೇ, ಹತ್ತಿರದ್ದು ಸಂಬಂಧಿಕರೇ. ಇವರು ಕೂಡ ಬಂದಿದ್ದರು ನಮ್ಮ ಮನೆಗೆ. ಬರ್ತ್ಡೇಗೆ ಅಂತ ಬಂದಿರಲಿಲ್ಲ, ಸುಮ್ಮನೆ ಬಂದಿದ್ದರು. ಹಾಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳ್ಬಿಟ್ಟು ಮಾಡೋಕ್ಕೆ ಬಂದರು. ಅಲ್ಲಿ ಅವರಿಬ್ರೂ ನೋಡ್ತಾ ಇರ್ಬೋದು ಹೆಂಗೆ ನಿಂತ್ಕೊಂಡಿದ್ದಾರೆ ನೋಡಿ. ನಮ್ಮ ಸಣ್ಣ ಪಾಪು ಅಂತೂ ಅವಳು ನೋಡಿದ್ರೇ ನನಗೊಂದು ಖುಷಿ ಆಗುತ್ತೆ. ಅವಳಿಗೆ ಎಷ್ಟು ಬುದ್ಧಿ ಐತೆ ಅಂದರೆ ನಿಜವಾಗ್ಲೂ ನಮಗೂ ಕೆಲವೊಂದು ಗೊತ್ತಾಗಲ್ಲ, ಅಷ್ಟು ಅವಳಿಗೆ ಬುದ್ಧಿ ಐತೆ. ನನಗೆ ಅವಳು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಯಾವಾಗ್ಲೂ. ಚೆನ್ನಾಗಿತ್ತು ಇವತ್ತಿನ ದಿನ. ಒಂಥರ ಅದೆಷ್ಟು ಚೆನ್ನಾಗಿತ್ತು ಅಂತಂದರೆ ಹೇಳೋಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ನನಗೆ ಅಂತೂ ಇವತ್ತು ಬೆಳಗ್ಗೆಯಿಂದ ಒಂಥರ ಏನೋ ಪಾಸಿಟಿವ್ ವೈಬ್ ನನ್ನ ಮನಸ್ಸಲ್ಲಿ ಒಂಥರ. ಆದರೆ ಅದರಲ್ಲೂ ಒಂದು ಸ್ವಲ್ಪ ಬೇಜಾರೂ ಆಗಿತ್ತು. ಬೆಳಗ್ಗೆ ಏನಾಗ್ಬಿಡ್ತು ಅಂತಂದರೆ, ನಾನು ಪೂಜೆ ಮಾಡೋಕ್ಕೆ ಕಳಶ ಇಟ್ಟಿರ್ತೀನಲ್ವ, ಆ ಕಳಶದಲ್ಲಿ ಒಂದಿಷ್ಟು ಕಾಯಿನ್ಸ್ ಇಟ್ಟಿದ್ದೆ. ಅಂದರೆ ಈ ಮಂಗಳಮುಖಿಯರು ಸಿಕ್ಕಾಗ ಕೊಡ್ತಾರಲ್ವ ಕಾಯಿನ್ಸು, ಆ ಕಾಯಿನ್ಸ್ನ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ ನಾನು. ಅದೇನಾಗ್ಬಿಡ್ತು ಅಂತಂದರೆ, ಎಲ್ಲ ಬಾಡಿರೋ ಹೂಗಳ ಜೊತೆ ಆ ಕಾಯಿನ್ಸ್ ಸೇರಿಬಿಟ್ಟು ಎಲ್ಲನೂ ಎಸ್ದ್ಬಿಟ್ಟಿದ್ದೀನಿ. ಅದಾದಮೇಲೆ ನನಗೆ ಫ್ಲ್ಯಾಶ್ ಆಯಿತು ಅದರಲ್ಲಿ ಕಾಯಿನ್ಸ್ ಇತ್ತು ಅಂತ. ಅದೊಂದು ಸ್ವಲ್ಪ ಬೇಜಾರಾಗಿತ್ತು. ಬೆಳಗ್ಗೆ ಯಾಕೆ ಈ ಥರ ಆಗ್ಬಿಡ್ತು, ಅಮಾವಾಸ್ಯೆ ದಿನವೇ ಈ ಥರ ಆಗ್ಬಿಡ್ತಲ್ಲ, ಇವಾಗಿರೋದನ್ನೇ ನೋಡೋಕ್ಕಾಗ್ತಾಯಿಲ್ಲ, ಇನ್ನು ಏನೇನು ಆಯ್ತಪ್ಪ ದೇವ್ರೇ ಅಂತ ಅಂದ್ಕೊಂಡು ಸ್ವಲ್ಪ ಬೇಜಾರಾಯಿತು. ಗೊತ್ತಿಲ್ಲ ಅದು ಯಾಕಂಗೆ ಆಯಿತು ಅಂತ. ಕಾಯಿನ್ಸ್ ಆಮೇಲೆ ಹುಡುಕಿದ್ವಿ ನಾವು, ನಾನು ಬಿಸಾಕಿದ ಜಾಗದಲ್ಲಿ, ಬಟ್ ಸಿಗಲಿಲ್ಲ. ಆಮೇಲೆ ನಮ್ಮ ಮನೆಯವರು ಇರಲಿ ಬಿಡು, ಆಗಿದ್ದಾಯಿತು, ಏನು ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ ಬಿಡು ಅಂತ ಸಮಾಧಾನ ಮಾಡಿದ್ರು. ಅದಾದಮೇಲೆ ಡೇ ಫುಲ್ ಚೆನ್ನಾಗೇ ಇತ್ತು. ಮತ್ತು ನೈಟ್ ಕೂಡ ಈ ಥರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರಿಂದ ತುಂಬ ಚೆನ್ನಾಗಿತ್ತು. ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ನಮ್ಮ ಪಾಪು ನೋಡ್ಬೋದು. ಎಲ್ಲರೂ ಈ ಥರ ಜೊತೆಗೆ ಸೇರೋದು ನನಗೊಂಥರ ಖುಷಿ ಆಗುತ್ತೆ. ನಾನು ಅಂದ್ಕೊಂಡಿರಲಿಲ್ಲ ಇವತ್ತು ಈ ಥರ ಮಾಡ್ತೀವಿ ಅಂತೇಳ್ಬಿಟ್ಟು. ಚೆನ್ನಾಗಿತ್ತು ಇವತ್ತಿನ ದಿನ. ಮತ್ತು ನಾವು ಬರುವಾಗ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ನಾನು ಮನೇಲಿ ಕೂಡ ಅಡುಗೆ ಮಾಡಿದ್ದೆ. ಅಂದರೆ ಗೊತ್ತಿರಲಿಲ್ಲಲ್ಲ ಅಲ್ಲಿಗೆ ಹೋಗ್ತೀವಿ ಅಂತೇಳ್ಬಿಟ್ಟು.
ಆಮೇಲೆ ಅಲ್ಲಿ ಹೋದ್ಮೇಲೆ ಇಬ್ಬರು ಅಲ್ಲೇ ಊಟ ಮಾಡ್ಕೊಂಡು ಖುಷಿಯಾಗಿ ಬಂದ್ವಿ. ಇವತ್ತು ತುಂಬ 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 ಚೆನ್ನಾಗಿತ್ತು ನನಗೆ ದಿನ. ನೋಡಿ ನಮ್ಮ ಪಾಪನ್ನೇ ನೋಡಬೇಕು ಅನಿಸುತ್ತೆ ನನಗಂತೂ. ಅಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾಳೆ. ಈ ವಿಡಿಯೋದಲ್ಲಿ ಅಲ್ಲಿ ಸ್ವಲ್ಪ ಲೈಟಿಂಗ್ಸ್ ಹಾಕಿದ್ರಲ್ವ, ಹಂಗಾಗಿ ಬ್ಲರ್ ಕಾಣಿಸ್ತಾ ಇದೆ. ರಿಯಲಾಗಿ ನೋಡೋಕ್ಕೆ ಅವಳು ಮಾಡೋದು, ಅವಳು ನಗು, ಎಲ್ಲರೂ ನೋಡೋದು, ಅವಳಿಗೆ ನಾವೇನು ಮಾಡ್ತಾಯಿದ್ದೀವಿ ಅನ್ನೋದೆಲ್ಲ ಅರ್ಥ ಆಗುತ್ತಲ್ವ, ಅದು ನನಗೆ ತುಂಬ ಖುಷಿ. ಹ್ಯಾಪಿ ಬರ್ತ್ಡೇ ಅಂತ ಹೇಳೋಕ್ಕೆ ಬರಲ್ಲಲ್ವಾ, ಹ್ಯಾಪಿ 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 ಅಂತ ಹೇಳ್ತಿರ್ತಾಳೆ ಅವಳು. ಇವಾಗ ನಮ್ಮ ಅತ್ತಿಗೆ ನಮ್ಮ ಅಣ್ಣಂಗೋಸ್ಕರ ಅಂತೇಳ್ಬಿಟ್ಟು ಒಂದು ಗಿಫ್ಟ್ ತೊಗೊಬಂದಿದ್ರು. ಗಿಫ್ಟು ಅದನ್ನು ತರೋದಕ್ಕೆ ನಾನು ಹೋಗಿದ್ದೆ, ಬಟ್ ಆ ಟೈಮಲ್ಲಿ ಏನೋ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಇವಾಗ ಗಿಫ್ಟ್ನ ಓಪನ್ ಮಾಡ್ತಾ ಇದ್ದಾನೆ ನಮ್ಮ ಅಣ್ಣ, ನೋಡ್ತಾ ಇರ್ಬೋದು ನೀವು. ಅದೇನು ಗಿಫ್ಟು ಅಂತಂದರೆ ಬೆಳ್ಳಿದು ಉಂಗುರ. ಅದು ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು ನನಗೆ. ಚೆನ್ನಾಗಿತ್ತು. ಆ ಗಿಫ್ಟ್ನ ಓಪನ್ ಮಾಡಬೇಕಾದ್ರೆ ದೊಡ್ಡ ಬಾಕ್ಸಲ್ಲಿತ್ತಲ್ವಾ, ಏನೋ ದೊಡ್ಡ ಗಿಫ್ಟು ಅಂತ ಅಂದ್ಕೊಬಿಟ್ಟಿದ್ರು. ಆಮೇಲೆ ಅದು ಫುಲ್ಲೆಲ್ಲ ಓಪನ್ ಮಾಡಾದ್ಮೇಲೆ ಗೊತ್ತಾಯ್ತು ಅದು ಉಂಗುರ ಅಂತ ಹೇಳಿ. ಚೆನ್ನಾಗಿತ್ತು. ಅವ್ರ ಆ್ಯನಿವರ್ಸರಿಗೆ ಅವರು ಬೆಳ್ಳಿ ಬ್ರಾಸ್ಲೆಟ್ ತಂದು ಕೊಟ್ಟಿದ್ದರು. ಅದಕ್ಕೆ ಇವಾಗ ಬರ್ತ್ಡೇಗೆ ಉಂಗುರ ಇರಲಿ ಅಂತ ತೊಗೊಂಬಂದು ಕೊಟ್ಟಿದ್ದಾರೆ. ಇವಾಗಂತೂ ಬೆಳ್ಳಿ ರೇಟ್ ತುಂಬಾ ಆಗಿದೆ. ಅವಾಗೆಲ್ಲ ನಮಗೆ 300-400 ರೂಪಾಯಿಗೆ ಸಿಗ್ತಾ ಇರೋ ಐಟಮ್ ಎಲ್ಲ ಇವಾಗ 1,500 2,000 ತನಕ ಹೋಗಿದೆ. ಬೆಳ್ಳಿ ತುಂಬ ರೇಟ್ ಆಗಿದೆ ಇವಾಗ. ಈ ಉಂಗುರಕ್ಕೆ 1,500 ಕೊಟ್ಟು ತೊಗೊಂಬಂದ್ವಿ ನಾವು. ಚೆನ್ನಾಗೈತೆ ಉಂಗುರ ಮಾತ್ರ. ಗಣಪತಿ ಇತ್ತೆ ಅದರಲ್ಲಿ. ನಾನು ಆಮೇಲೆ ತೋರಿಸೋಣ ಅಂತ ಅಂದ್ಕೊಂಡೆ, ನನಗೆ ಮತ್ತೆ ವಿಡಿಯೋ ಮಾಡೋದಕ್ಕೆ ನೆನಪೇ ಆಗಲಿಲ್ಲ. ಇವಾಗ ನೋಡಿ, ಇಬ್ಬರು ಎಷ್ಟು ಖುಷಿಯಾಗಿದ್ದಾರೆ ಅಲ್ವಾ. ಚೆನ್ನಾಗಿ ಅನಿಸುತ್ತೆ ಈ ಥರ ಎಲ್ಲ ಇದ್ದಾಗ ನೋಡೋದಕ್ಕೆ. ಈ ಥರನೇ ಯಾವಾಗಲೂ 100 ವರ್ಷ ಅವ್ರು ಚೆನ್ನಾಗಿ ಖುಷಿಯಾಗಿರಲಿ, ನನ್ನ ತವ್ರ ಮನೆ ಯಾವತ್ತೂ ನಗ್ನಗ್ತಾ ಇರಲಿ ಅಂತ ಹಾರೈಸ್ತೀನಿ. ತುಂಬ ಖುಷಿಯಾಗುತ್ತೆ. ನಾನು ಹೋದಾಗ ನನಗೇನು ಮಾಡಿಲ್ಲ ಅಂತ ಅಂದರೂ ಪರವಾಗಿಲ್ಲ, ಹೋದಾಗ ಇವಾಗ ಬಂದ್ಯಾ ಬಾ ಕುತ್ಕೋ ಅಂತ ಹೇಳಿದ್ರೆ ಅಷ್ಟೇ ಸಾಕು, ಅದರಲ್ಲೇ ಒಂದು ಖುಷಿ ಇರುತ್ತೆ. ಈ ದಿನ ಈ ಕ್ಷಣ ನೋಡೋದಕ್ಕೆ ಎಷ್ಟು ಸಂತೋಷ ಅನಿಸುತ್ತಲ್ವ. ನಮ್ಮಣ್ಣನ ಮಕ್ಕಳು, ನನಗಿನ್ನೂ ಇಬ್ಬರು ತಮ್ಮಂದಿರಿದ್ದಾರೆ. ಅವರಿಬ್ರಿಗೂ ಮದುವೆ ಆಗಬೇಕು, ಅವ್ರಿಗೂ ಮಕ್ಕಳಾಗಬೇಕು, ನಾನು ನೋಡಬೇಕು ಅನ್ನೋದು ನನಗೊಂಥರ ಖುಷಿ. ತವ್ರ ಮನೆ ಬೆಳೀತಾ ಇದೆ ಅಂತ ಅಂದಾಗ ಹೆಣ್ಮಕ್ಳಿಗೆ ಅದೇನೋ ಖುಷಿ ಅಲ್ವಾ ನೋಡೋದಕ್ಕೆ. ಸುಮಾರು ಜನ ಇವಾಗ ಹೇಳ್ತಿರ್ತಾರಲ್ವ, ತವ್ರ ಮನೆ ಬಗ್ಗೆ ಫುಲ್ಲು ಎಲ್ಲ ಫೀಲಿಂಗ್ಸ್ ತುಂಬಾ ಇರುತ್ತೆ. ಅದು ಹೇಳ್ಕೊಳ್ಳೋಕ್ಕಾಗಲ್ಲ ಆ ಫೀಲಿಂಗ್ಸ್ ಎಲ್ಲ. ನಾನು ಅನ್ಕೋತಾ ಇದ್ದೆ ಬೇರೆ ಊರಲ್ಲಿ ಇರ್ತಾರಲ್ವ, ಯಾವತ್ತೋ ಒಂದಿನ ಬರ್ತಾರಲ್ವ, ಅದಕ್ಕೆ ಅವ್ರಿಗೆ ಆ ಥರ ಅನಿಸುತ್ತೆ ಅಂತ.